sister. Come outside, yaar. Ramo ಬಂದಿದಾರ? Come outside. ಚಲೋ ಬಂದಿಯಲ್ಲಪ್ಪ ದೊರೆ ಮಗನೇ, ಬಂದಿಯಾ? ನೀನು ಬರ್ತೀಯ ಅಂತ ಗೊತ್ತಿದ್ರೆ ನಿನಗೋಸ್ಕರ ಆಚೆ ತಟ್ಟೆ ಹಿಡಿದು ಕಾಯ್ತಾ ಇದ್ರಲ್ಲ. ನಿನ್ನ ಬಂಡ ಜನ್ಮಕ್ಕೆ ಇಷ್ಟು ಬೇಡ ನೀನ್ ಬೈದ್ರ ನನ್ಗೆ ಏನು ಬೇಜಾರಿಲ್ಲಪ್ಪ. ಬೇಕಾದ್ರೆ ಕ್ಯಾಕಸ್ಗೆ ಮುಖಕ್ಕೆ ಅಂತ ನನ್ಗೇನು ಬೇಜಾರಿಲ್ಲ. ಯಾಕಂತ ಜನತೆಗೆ ಮೈ ಸ್ವೀಟ್ ಸಿಸ್ಟರ್ ಗ್ರೇಟ್. ಯಾಕಂದ್ರೆ ಅವತ್ತು ನಾನು ಕಳೆದೋಗಿದ್ದಲ್ವಾ, ಆವತ್ತು ನಿನ್ನ ಹುಡುಕಿದ ರೀತಿ ಒಂದೊಂದು ಮನೆ ಹೋಗಿ ರಾಮ ಇಲ್ಲಿ ನಮ್ಮ ಮನೆ ಎಲ್ಲಿ ಅಂತ ನೀನು ಹುಡುಕಿರೋ ರೀತಿ ಇದೆಯಲ್ಲ, ಐ ಕನ್ಫರ್ಮ್ ನೀ ಅಣ್ಣನ ಮೇಲೆ ತೆಗಿಗೆ ಎಷ್ಟು ಪ್ರೀತಿ ಇದೆ ಅಂತ ಅದಕ್ಕೆ ಹಾಗಂತ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ಇನ್ನಷ್ಟು ಕುರಿತ ಕಿಚ್ಚಡಕ್ಕೆ ಆಗ್ಬೇಕು ಅಂತ ಮಾಡಿದ್ಯಾನು? ನಾನು ಏನ್ ಹೇಳೋದು? ಏನ್ ಹೇಳ್ಬೇಕು? ಬಂದ್ಕೊಳ್ಳೆ ನಿನ್ನ ಕಿರಿಗಿರಿ ಯಾವತ್ತು ಪುರಾಣ ಮಾತಾಡೋದಿದೆ. ಹೊಟ್ಟೆ ಹಚ್ಚಿದ್ದಾನೆ ನನ್ಗೆ. ಅಲ್ಲ, ನಾನು ನಿನಗೂ ಒಬ್ಳು ತಂಗಿ ಇದ್ದಾಳೆ ಅನ್ನೋದನ್ನ ಮರೆತು ದಿನ ಈ ರೀತಿ ಕುಡಿದು ಬಂದು ಸ್ಮೃತಿ ಇಲ್ಲದೆ ಮಲಗಿರ್ತೀಯಲ್ಲ. ಅದು ಅಲ್ಲದೆ ವಾರಗಟ್ಲೆ ಮನೆಗೆ ಬರೋದಿಲ್ಲ ಅಂತ ಸಮಯದಲ್ಲಿ ಯಾರಾದ್ರೂ ಕಾಮಕರು ಬಂದು ನನ್ನ ಮೇಲೆ ಕಾಮದ ಕಣ್ಣು ಹಾಕಿದ್ರೆ ಬಡ್ಡೆ ಹೆಣ್ಣು ನಾನು ಏನೋ ಮಾಡ್ಬೇಕು? ಎದ್ದಳ ಪಾಪಿ, ಅಂದ್ರೆ ನಾನು ಎಲ್ಲಿಂದ ನಿನಗೆ ಎಲ್ಲಿಂದ ಹೊಟ್ಟೆ ತುಂಬಿಸ್ಲಿ ಹೇಳ. ಇನ್ ಮುಂದೆ ಇದಕ್ಕಾಗಿ ಅಣ್ಣ ತಂಗಿಯಾದ ನೀವಿಬ್ರು ಚಿಂತೆ ಪಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೋಸ್ಕರ ಒಂದ್ ಒಳ್ಳೆ ಆಫರ್ನ ತಂದಿದ್ದೀನಿ ನೋಡಿ. ನಾನು ಹೇಳ್ದಾಗೆ ನನಗೊಂದು ಚಿಕ್ಕದಾದ ಸಹಾಯ ಮಾಡಿಕೊಟ್ರೆ ನಾಳೆಯಿಂದ ನೀವು ಕೂಡ ಶ್ರೀಮಂತರಾಗಿ ಬದುಕೋದು. ಏನಪ್ಪ ಇದು ಹೊಸ ಸ್ಕೀಮು? ಗೃಹಲಕ್ಷ್ಮಿ ಮಿಸ್ಟರ್, ಅಂದ್ರೆ ನೀವೀಗ ಏನ್ ಹೇಳ್ತಿದ್ದೀರಂದ್ರೆ ಈಗ 20 ರೂಪೀಸ್ ಕೊಟ್ಟು ಗೂಡಂಗಡಿಯಲ್ಲಿ ಕಂಟ್ರೇಟ್ ಕೊಡೋ ಮಗ ನಾನು. ನೀವೇ ಕೇಳ್ಬಿಟ್ರೆ ಬಾರಲ್ಲಿ 160 ರೂಪೀಸ್ ಕೊಟ್ಟು ಕಿಂಗ್ ಫಿಶರ್ ಫೀಲ್ ದ ಪಂಚ್ ಕುಡಿಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಆಮೇಲೆ ರೈಟ್ ಮಿಸ್ಟರ್ ವಿರಾಟ್ ಅಂತ ನನ್ನ ಹೆಸರು. ಕರೆಕ್ಟ್ ಆಗಿ ಹೇಳಿದಿರ. ಅಂದಾಗೆ ನಾನ್ ಹೇಳೋ ಕೆಲಸ ಏನಾದ್ರು ನೀವು ಮಾಡಿದ್ರೆ ನೀವಿಬ್ರು ಶ್ರೀಮಂತರಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಿಳ್ಬೋದು ನೋಡಿ. ಒಂದೊತ್ತಿನ ಊಟಕ್ಕೂ ಗತಿ ಇಲ್ದಿರೋ ನಿಮ್ಗೆ ನಾನು ಕಷ್ಟಪಟ್ಟು ಒಂದು ಒಳ್ಳೆ ಆಫರ್ನ ತಂದಿದ್ದೀನಿ. ಅದನ್ನ ನೀವು ತಿರಸ್ಕರಿಸ್ತಿರೋ ಅಥವಾ ಪುರಸ್ಕರಿಸ್ತಿರೋ, ಅದ್ರಲ್ಲೂ ಈ ನಿಮ್ ತಂಗಿ ಸೈಲೆಂಟ್ ಆಗಿರೋದನ್ನ ನೋಡ್ತಾ ಇದ್ರೆ ಯಾಕೋ ಅವರಿಗೆ ಈ ಆಫರ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಇರ್ಲಿ ಬಿಡಿ, ನಾನು ಬೇರೆ ಯಾರದನ್ನ ನೋಡ್ಕೊಳ್ತೀನಿ. ನಿಮ್ ದಯಮಾಯ ಅಂತೀನಿ, ಹಾಗೆ ಮಾತ್ರ ಮಾಡ್ಬೇಡಿ. ಈಗಾಗಲೇ ನನ್ನ ಈ ಅಣ್ಣನ ಕುಡಿದದ ಕಾಟದಿಂದ ಕುರುಡಾಗಿರೋ ನನ್ನ ಜೀವನದಲ್ಲಿ ಕಣ್ಣು ಕೊಡಲು ಬಂದ ದೇವರು ನೀವು. ಅಂತದ್ರಲ್ಲಿ ನೀವು ಏನ್ ಕೆಲಸ ಹೇಳಿದ್ರು, ಎಷ್ಟೇ ಬೆಲೆ ಕಟ್ಟಬೇಕಾದ್ರು ನಾನು ಖಂಡಿತ ಆ ಕೆಲಸ ಮಾಡ್ತೀನಿ ಸರ್. ಆದ್ರೆ ಆ ಕೆಲಸ ಏನಂತ ಒಂದ್ಸಲ ಹೇಳಿದ್ರೆ
ಮುಂದೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಾನೇ ನಿಮ್ಮ ಮಾತಿನ ಅರ್ಥ? ಹಾ. ಸರಿ, ಇಲ್ಲಿ ಬನ್ನಿ. ಇಷ್ಟು ಮಾಡಿ ನೀವು ಆ ಮನೆ ಸೇರ್ಕೊಳ್ಳಿ. ಆ ಮನೆಯಲ್ಲಿದ್ದ ಶ್ರೀಮಂತ ಕನ್ಯಾದ ರಕ್ಷಿತಾಳನ್ನ ನಿಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಸಾಕು, ನೀವು ಕೂಡ ಶ್ರೀಮಂತರಾಗಿ ಬಿಡ್ಬೋದು. ಇದಕ್ಕೆ ನಿಮ್ಮ ಸಹಮತಿ? ಸಹಮತಿ? 100%, 100%. ನಿಮ್ಮನೆ ನಾನು ಗಂಡ್ಸು ಹೇಳೋದು ಬೇಕಾಗಿಲ್ಲ, ನಾನು ಹೇಳಿದ್ಮೇಲೆ ಫೈನಲ್. ಆದ್ರೆ ನನಗೆ ಒಂದು ಡೌಟ್ ಇದೆ. ಈಗ ಸುಮಾರು ಮಾತಾಡಿ ಚರ್ಚೆ ಮಾಡಿ ಸ್ವಲ್ಪ ಟಫ್ ಟೈಮ್ ಖಾಲಿ ಆಗಿದೆ. ಈಗ ಒಂದು 20 ರೂಪೀಸ್ ಕೊಟ್ರೆ ನಾನು ಹೋಗಿ 30 ರೀಚಾರ್ಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇಮ್ಮಿಡಿಯೇಟ್ ಬರ್ತೇನೆ. ಸೊ 20 ರೂಪೀಸ್ ಸಿಗೋದಾ? ದುಡ್ಡಿನ ಕಟ್ಟೆ ಕೊಡ್ತೀನಿ, ಹೋಗ ಮಜಾ ಮಾಡೋಗ. My God! You are a God. You are a God. God is great. Thank you. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ. ಇದು ಎಣ್ಣೆ ಹೊಡೆದ ಉಳಿತಾವ? ಉಳಿಯಲ್ಲ ಕಣ, ಎಣ್ಣೆ ಹೊಡೆದ ದೇವ್ರಣ್ಣೆ ಉಳಿಯಲ್ಲ. ಹಾ, ಅಂದಾಗೆ ಮಿಸ್, ತಮ್ಮ ಹೆಸರು ಏನಂತ ಗೊತ್ತಾಗಿಲ್ಲ. ಅದು ನನ್ನ ಹೆಸರು ಚಂದ್ರಿಕಾ ಅಂತ ಸರ್. ವಾವ್, ವಾಟ್ ಅ ಬ್ಯೂಟಿಫುಲ್ ನೇಮ್. ನಿಮ್ಮ ಮನೆಯಲ್ಲಿ ಎಷ್ಟೊಂದು ಕಿತ್ತು ತಿನ್ನೋ ಬಡತನ ಇದ್ರು ನಿಮ್ಮ ತಂದೆ ತಾಯಿಯವರು ನಿನಗೆ ಇಷ್ಟೊಂದು ಒಳ್ಳೆ ಹೆಸರು ಇಟ್ಟಿದ್ದಾರೆ ಅಂದ್ರೆ, ಈ ಹೆಸರು ಶ್ರೀಮಂತರ ಲಿಸ್ಟ್ ಅಲ್ಲಿ ಇನ್ನೊಂದು ಉತ್ತುಂಗ ಮಟ್ಟಕ್ಕೆ ಏರ್ಬೇಕನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ತುಂಬಾನೇ ಸಹಾಯ ಮಾಡ್ತೀನಿ. ಬಟ್ ನಿಮ್ ಕಡೆಯಿಂದನೂ ನನಗೆ ಸ್ವಲ್ಪ ಸಹಕಾರ ಸಹಕರಿಸಿದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡಿ ಬಿಡ್ತೀನಿ. ಇದಕ್ಕೆ ನಿಮ್ಮ ಸಹಮತಿ? ಅವಶ್ಯವಾಗಿಯೂ ಇದೆ ಸರ್. ಒಬ್ಬ ಕುರುಡನಿಗೆ ಆ ದೇವರು ಸಾಕ್ಷಾತ್ತಾಗಿ ಬಂದು ಕೇಳಿದಾಗ ನಿನಗೆ ಅನ್ನ ಬೇಕೋ ಕಣ್ಣು ಬೇಕು ಅಂತ ಕೇಳ್ತಾನೆ. ಆಗ ಆ ಕುರುಡ ಹೇಳೋದು ನನಗೆ ಕಣ್ಣು ಬೇಕು ಅಂತ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತು ಕಣ್ಣಿದ್ರೆ ನಾನು ತುಡ್ಕೊಂಡ್ ತಿನ್ಬೋದು ಅಂತ. ವಾವ್, ಬದುಕು ದಾರಿನ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ. ಇಷ್ಟಾದ್ಮೇಲೆ ಮತ್ತೆ ಕೆತ್ತಾಡ ಹರಿಯಲ್ಲಿ ಒಂದು ಪ್ರೇಮ ರಾಗ. ನೀವು ಇಷ್ಟು ಪ್ರೀತಿಯಿಂದ ಕೇಳ್ತಾ ಇರ್ಬೇಕಾದ್ರೆ ನಾನು ಇಲ್ಲ ಅಂತ